ನೋಡೋಣ. ಇದು ಹಾಗಲಕಾಯಿ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಇಟ್ಟಿದ್ದೀನಿ, ಸೈಡ್ಗೆ ಇಟ್ಕೊಂಡಿದ್ದೀನಿ. ಎಣ್ಣೆ ಇಟ್ಟಿದ್ದೀನಿ. ಈಗ ಒಗ್ಗರಣೆ ಚೆನ್ನಾಗಿ ಫ್ರೈ ಆಗೋವರೆಗೂ ಇದು ಮಾಡ್ಕೋಬೇಕು. ಈಗ ಮಸಾಲೆ ಮಿಕ್ಸಿಗೆ ಹಾಕ್ಕೊಂಡಿರೋದೆಲ್ಲ ಇದರಲ್ಲಿ ಹಾಕ್ಬಿಡ್ಬೇಕು. ಇದು ಮಸಾಲೆ ಒಗ್ಗರಣೆ ಎಲ್ಲ ಹಾಕ್ಕೋಬೇಕು. ಮಸಾಲೆಗೆ ಏನೇನು ಐಟಮ್ಸ್ ಹಾಕ್ತಾರೆ ಅಂದರೆ ಕಡಲೆಬೀಜ ಹುರ್ಕೊಂಡು ಕಡಲೆಬೀಜ ಸ್ವಲ್ಪ ಹಾಕಿ, ಮತ್ತು ಕೊಬ್ಬರಿ, ಮಸಾಲೆ ಪುಡಿ, ಅರ್ಶಿನ ಪುಡಿ, ಚಕ್ಕೆ ಲವಂಗ ಹಾಕ್ಬಿಟ್ಟು ಚೆನ್ನಾಗಿ ಈರುಳ್ಳಿ, ಬೆಳ್ಳುಳ್ಳಿ ಇವೆಲ್ಲ, ಕೊತ್ತಂಬರಿ ಇವು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಬಿಟ್ಟು ಈ ಥರ ಮಸಾಲೆ ರೆಡಿ ಆಗುತ್ತೆ. ಹಾಕ್ಕೊಂಡ್ರೆ ಮಿಕ್ಸಿಗೆ ಇದು ಒಗ್ಗರಣೆ ಹಾಕ್ಬಿಟ್ಟು ಮಸಾಲೆ ಹಾಕ್ಬಿಟ್ಟು ಈ ಥರ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಇದು ಸ್ವಲ್ಪ ಬೇಯಿಸಿಟ್ಕೊಂಡ್ರೆ ಹಾಗಲಕಾಯಿ ಅದರಲ್ಲಿ ಹಾಕಬೇಕು. ಮಸಾಲೆ ಒಂದು ಸ್ವಲ್ಪ ಬೆಂದಾದಮೇಲೆ ಇದಕ್ಕೆ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ನೀರು ಕುದಿಯುವಾಗ ಸ್ವಲ್ಪ ಕಾಯಿ ಹಾಕ್ಕೋಬೇಕು, ಹಾಗಲಕಾಯಿ. ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಇದು ಮಸಾಲೆ. ಈಗ ನೀರು ಬೆರೆಸ್ಕೋಬೇಕು ಅದರಲ್ಲಿ. ಇದು ಮಸಾಲೆ ನೀರಿದ್ದರೆ ನಾನು ಹಾಕ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ನೀರು ಇಲ್ಲಿ ನಿಮ್ಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರು ಹಾಕ್ಕೋಬೋದು. ನಮ್ಮಪ್ಪ ವಿಡಿಯೋ ಮಾಡ್ತಾಯಿದ್ದೆ, ಒಂದು ಬಿಂದಿಗೆ ನೀರು ಇರಿ ಅಂತ ಇದ್ದಾರೆ ತಮಾಷೆಗೆ. ಹಂಗಂತ ಹೇಳಿ ನಿಜವಾಗ್ಲೂ ಒಂದು ಬಿಂದಿಗೆ ಇಟ್ಕೊಂಡ್ರೆ ಸಾರಾಗಲ್ಲ. ಮತ್ತೆ ಆ್ಯಕ್ಚುಲಿ ನಮ್ಮಮ್ಮ ಹೊರಗಡೆ ಇದ್ದು ಸಾಂಬಾರಿಗೆಲ್ಲ ಹೆಂಗೆ ಮಾಡಬೇಕು, ಏನು ಹಾಕಬೇಕು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಈ ಮಸಾಲೆ ಮಿಕ್ಸಿಗೆ ಹಾಕೊಂಡಿರೋದು ಕೂಡ ನಮ್ಮಮ್ಮನೇ ಯಾವ ಥರ ಹಾಕೋಬೇಕು ಎಲ್ಲ ಹೇಳಿದ್ರು. ಇವತ್ತು ಮಾಡ್ತಾಯಿದ್ದೀನಿ ಸಾಂಬಾರು. ನೀವು ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ ಸಾಂಬಾರು. ಇದು ಸ್ವಲ್ಪ ಕುದ್ದಿದ ತಕ್ಷಣ ಹಾಗಲಕಾಯಿ ಕುದಿಸಿರೋದು ಇದರಲ್ಲಿ ಹಾಕಿದ್ರೆ ಸೂಪರಾಗಿರುತ್ತೆ ಸಾಂಬಾರು. ಒಂದ್ಸರಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಕಾಮೆಂಟಲ್ಲಿ ಹೇಳಿ ಚೆನ್ನಾಗಿದೆಯೋ ಇಲ್ಲೋ ಸಾಂಬಾರು. ಎಷ್ಟು ಬೇಕೋ ಅಷ್ಟು ನೀರು ಬೆರೆಸ್ಕೊಂಡಾದ್ಮೇಲೆ ಇದು ಹಾಗಲಕಾಯಿ ಸಾಂಬಾರು ಆದಮೇಲೆ ಸ್ವಲ್ಪ ಕಹಿ ಇರುತ್ತಲ್ವ, ಬೆಲ್ಲ ಹಾಕ್ಕೋಬೇಕು. ಸಾರಿಗೆ ತಗ್ಗಟ್ಟಾಗಿ ಹಾಕ್ಕೋಬೇಕು. ನಾನು 2 ಉಂಡೆ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕಿದ ನಂತರ ಉಪ್ಪು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮಿಕ್ಸ್ 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 ಈ ಸಾರು ಒಂದು 5 ಮಿನಿಟ್ಸ್ ಆದಮೇಲೆ ಉಕ್ಕು ಬರುತ್ತೆ. ಅಷ್ಟರೊಳಗೆ ನಾವು ಪಕ್ಕದ ಮನೆಯಲ್ಲಿ ಲಕ್ಷ್ಮಿ ಕೂರಿಸಿದ್ದಾರೆ ವರಲಕ್ಷ್ಮಿ ಹಬ್ಬಕ್ಕೆ. ನೆನ್ನೆ ಆಯಿತು ವರಲಕ್ಷ್ಮಿ ಹಬ್ಬ. ಲಕ್ಷ್ಮಿ ಕೂರಿಸಿರ್ತಾರೆ, ನೋಡ್ಕೊಂಡು ಬಂದುಬಿಡೋಣ. ರಾಕಿನೂ ಬರುತ್ತಂತೆ, ನೋಡ್ಕೊಬರೋಕ್ಕೆ ಬಾ ಹೋಗೋಣ. ಎಷ್ಟು ಚೆನ್ನಾಗೈತೆ ಸೀರೆ, ಚೆನ್ನಾಗಿದೆ. ಸೂಪರಾಗಿ ಕಾಣಿಸ್ತೈತೆ.
ರೆಡಿ ಆಗಿತ್ತಾ ಈಗ ಪಕ್ಕದ ಮನೆಯಲ್ಲಿ ಲಕ್ಷ್ಮಿ ನೋಡಿ ಬಂದು ಸಾಂಬಾರು ಕುದೀತಾ ಇದೆ. ಹೇಗಿತ್ತು ಪಕ್ಕದ ಮನೆಯವರು ವರಮಹಾಲಕ್ಷ್ಮಿ ದೇವಿ? ಕಾಮೆಂಟ್ ಮಾಡಿ ಹೇಳಿ ಯಾವ ಥರ ಇತ್ತು, ಯಾವ ಥರ ಅಂದರೆ ನಿಮಗೆ ಚೆನ್ನಾಗಿ ಅನಿಸಿತ್ತೋ ಅನಿಸಿಕೆ ಹೇಗಿತ್ತು ಅಂತ. ಈಗ ಸಾಂಬಾರು ಕುದೀತಾ ಇದೆ. ಇದು ಚೆನ್ನಾಗಿ ಕುದ್ದು ಗಟ್ಟಿಯಾಗುತ್ತೆ. ಇದು ಹೆಸರು ಗಟ್ಟಿಯಾದಾಗ ಬೇಯಿಸ್ಕೊಂಡಿರೋ ಹಾಗಲಕಾಯಿನ ಇದರಲ್ಲಿ ಹಾಕೋದು. ಇದು ಗಟ್ಟಿಯಾಗೋವರೆಗೂ ಕುದಿಬೇಕು ಚೆನ್ನಾಗಿ. ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ವರಲಕ್ಷ್ಮಿ ಪಕ್ಕದ ಮನೆಯಲ್ಲಿ ಎಷ್ಟು ಕಷ್ಟಪಟ್ಟು ಕೂರಿಸಿದ್ದಾರೆ ಅವರು, ಎಷ್ಟು ಟೈಪ್ ಆಫ್ ರೆಸಿಪೀಸ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಕಾಮೆಂಟ್ ಮಾಡಿ ಹೇಳಿ ಯಾವ ಥರ ನಿಮ್ಗೆ ಅನಿಸುತ್ತೆ ಆ ದೇವಿನ ನೋಡಿ. ಕಾಮೆಂಟ್ ಮಾಡಿ ಹೇಳಿ, ಮರಿಬೇಡಿ ಕಾಮೆಂಟ್ ಮಾಡೋದು. ಆಗಾಗ ಹಿಂಗಂತ ಇರಿ. ಇನ್ನೂ ಗಟ್ಟಿ ಆಗ್ಬೇಕು ಚೆನ್ನಾಗಿ ಸಾಂಬಾರು.